ಕುಶಾಲನಗರದ ಕೊಡಗು ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘವು ಸುಮಾರು 30 ತಿಂಗಳ ಹಿಂದೆ ಪ್ರಾರಂಭಗೊಂಡು ಮಾರ್ಚ್ 26ರ ಅಂತ್ಯದವರೆಗೆ 1364 ಸದಸ್ಯರನ್ನು ಹೊಂದಿದೆ ಎಂದು ಸಂಘದ ಅಧ್ಯಕ್ಷ ಟಿ.ಎಸ್. ಶಾಂಬಾ ಶಿವಯ್ಯ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘವು ಉತ್ತಮ ಸದಸ್ಯರನ್ನು ಹೊಂದಿದ್ದು 18.38 ಕೋಟಿ ವಹಿವಾಟನ್ನು ನಡೆಸಿದೆ. ಸಂಘದ ಮೂಲಕ ಸಾಲ ಪಡೆದ ಹಣವನ್ನು ಸಂಬಂಧಪಟ್ಟ ಸದಸ್ಯರು ಶೇಕಡಾ 100ರಷ್ಟು ಮರುಪಾವತಿ ಮಾಡಿದ್ದಾರೆ. ಈ ಮೂಲಕ ವಾರ್ಷಿಕ ಆದಾಯ ಸಂಘಕ್ಕೆ ಸುಮಾರು 2.50 ಲಕ್ಷ ಲಾಭಾಂಶ ಬಂದಿದೆ ಎಂದು ಹೇಳಿದರು. ಈ ಸೌಹಾರ್ದ ಸಂಘದಲ್ಲಿ ಸದಸ್ಯರಿಗೆ ಅನುಕೂಲವಾಗುವ ರೀತಿಯಲ್ಲಿ ಜಾಮೀನು ಸಾಲ, ವ್ಯಾಪಾರ ಸಾಲ, ಪಿಗ್ಮಿ ಸಾಲ, ಸ್ವಸಹಾಯ ಗುಂಪುಗಳಿಗೆ ಸಾಲ ಸೌಲಭ್ಯ, ವಾಹನಗಳಿಗೆ ಮತ್ತು ಸಂಘದಿಂದ ನೀಡುವ ಸಾಲಕ್ಕೆ ವಿಮಾ ಸೌಲಭ್ಯ ಇರುತ್ತೆ. ನಿರಕು ಠೇವಣಿಗಳಿಗೆ ಆಕರ್ಷಕ ಬಡ್ಡಿ ವ್ಯವಸ್ಥೆ ಕೂಡ ಇರುತ್ತೆ ಎಂದರು. ಸಂಘದ 2025-26ನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಆಗಸ್ಟ್ 16ರಂದು ಭಾನುವಾರ 11 ಗಂಟೆಗೆ ಕುಶಾಲನಗರ ಎಪಿಸಿಎಂಎಸ್ ಸುವರ್ಣ ಮಹೋತ್ಸವ ಸಭಾಂಗಣದಲ್ಲಿ ನಡೆಸಲಾಗುತ್ತೆ. ಸಭೆಗೆ ಬರುವ ಸಂಘದ ಸದಸ್ಯರು ಸಂಘದ ಗುರುತಿನ ಚೀಟಿ ಮತ್ತು ಮಹಾಸಭೆಯ ಆಮಂತ್ರಣ ಪತ್ರಿಕೆಯನ್ನು ತಮ್ಮೊಂದಿಗೆ ತರಲು ಅಧ್ಯಕ್ಷರು ವಿನಂತಿಸಿದ್ದಾರೆ. ಪತ್ರಕರ್ತರು ಎಲ್ಲರೂ ನಮ್ಮ ಸಂಸ್ಥೆಗೆ ಬಂದಿರೋದ್ರಿಂದ ತುಂಬಾ ಖುಷಿಯಾಗಿದೆ. ಯಾಕೆಂದರೆ ನಾವು ಅಲ್ಲಿ ಬರೋದಕ್ಕಿಂತ ನಮ್ಮ ಸಂಸ್ಥೆಗೆ ನೀವು ಬಂದಿರೋದ್ರಿಂದ ಎಲ್ಲರೂ ಆತ್ಮೀಯವಾಗಿ ಸ್ವಾಗತ ಮಾಡ್ಕೊತಾ ಇದ್ದಾರೆ. ಕೊಡಗು ಶ್ರೀ ಬಸವೇಶ್ವರ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದು ಪ್ರಾರಂಭ ಆಗಿ ಹೆಚ್ಚು ಕಡಿಮೆ ಒಂದು ಎರಡೂವರೆ ವರ್ಷ ಪ್ರಾರಂಭ ಆಗಿ 2.5 ವರ್ಷ ಆಗಿದೆ. ಸೊ ಇದರ 25-26ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯು ಆಗಸ್ಟ್ ತಿಂಗಳ 16ನೇ ತಾರೀಕು ಭಾನುವಾರದಂದು ಕುಶಾಲನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ನಡೆಯುವ ಸ್ಥಳ ಎಪಿಸಿಎಂಎಸ್ ಹಾಲ್, ಭಾರತ್ ಗ್ಯಾಸ್ ಪಕ್ಕದ ಬಿಲ್ಡಿಂಗಲ್ಲಿ ಬೆಳಗ್ಗೆ 11 ಗಂಟೆಗೆ. ಸೊ ಎಲ್ಲ ಷೇರುದಾರರಿಗೆ ಈಗಾಗಲೇ ಆಹ್ವಾನ ಪತ್ರಿಕೆ ಕಳಿಸಲಾಗಿದೆ. ಆಹ್ವಾನ ಪತ್ರಿಕೆ ತಲುಪದೇ ಇರುವವರಿಗೆ ಪತ್ರಿಕೆಯಲ್ಲಿ ಹೊರಡಿಸಿರುವ ಪ್ರಕಟಣೆಯು ತಮಗೆಂದು ಭಾವಿಸಿ ಅಂದಿನ ಸಭೆಯಲ್ಲಿ ಭಾಗಿಯಾಗಿ ಸಲಹೆ ಸೂಚನೆಗಳನ್ನು ಕೊಟ್ಟು ಸಂಘವನ್ನು ಇನ್ನಷ್ಟು ಮುಂದೆ ತೆಗೆದುಕೊಂಡು ಹೋಗಲು ಸಹಕಾರಿಯಾಗಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳಲಾಗುತ್ತದೆ. ಹಾಗೂ ಸಭೆಗೆ ಬರುವಾಗ ಗುರುತಿನ ಚೀಟಿ ಅಥವಾ ಆಹ್ವಾನ ಪತ್ರಿಕೆಯೊಂದಿಗೆ ಸಭೆಗೆ ಹಾಜರಾಗಿ ಸಂಘದ ಬೆಳವಣಿಗೆ ಹೆಚ್ಚಿನ ಸಲಹೆ ಸೂಚನೆಗಳನ್ನು ಕೊಟ್ಟು ಸಭೆಯನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಯಪಡಿಸಲು ಇಚ್ಛಿಸ್ತೇನೆ. ಬೆಳವಣಿಗೆ ಬಗ್ಗೆ ಸೂಕ್ಷ್ಮವಾಗಿ ಹೇಳ್ತೀನಿ. ನಮ್ಮದು ಎ ತರಗತಿ ಷೇರು 1364 ಜನ ಇದ್ದಾರೆ. 37,57,150 ರೂಪಾಯಿ ಷೇರು ಸಂಗ್ರಹಣೆಯಾಗಿದೆ. ಠೇವಣಿಗಳು 2,97,03,182 ಸಂಗ್ರಹಣೆಯಾಗಿದೆ. ಅದೇ ರೀತಿ ಸಾಲ 2,96,40,466 ಪಾವತಿ ಮಾಡಿದ್ದೀವಿ. ನಮ್ಮದು ಈ ಸಂಘಕ್ಕೆ ಸೇರಿದಂತೆ ಸ್ಥಿರಾಸ್ತಿಗಳು 5,73,835 ಇದೆ. 31/3/26ಕ್ಕೆ ನಿವ್ವಳ ಲಾಭ 2,50,507 ಸಂಗ್ರಹಣೆಯಾಗಿದೆ. ನಮ್ಮ ಸಂಘವು ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾ ಇದ್ದು ಇದೇ ರೀತಿ ಎಲ್ಲ ಸದಸ್ಯರು ಸಹ ಅಭಿವೃದ್ಧಿ ಆಗೋದಕ್ಕೆ ಸಹಕರಿಸಬೇಕೆಂದು. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಎಚ್.ಪಿ. ಉದಯಕುಮಾರ್, ನಿರ್ದೇಶಕರಾದ ಎಚ್.ವಿ. ಶಿವಪ್ಪ, ಪುಟ್ಟರಾಜು, ಎಚ್.ಎಸ್. ಸುರೇಶ್, ಮೋಕ್ಷಿಕ್ ರಾಜ್ ಹೊನ್ನಗುಡಿ, ಪ್ರಶಾಂತ್ ಕೆಡಿ, ಮಮತಾ ಎ.ಆರ್. ಮತ್ತು ಯಶೋಧ ಜಿ.ಎಸ್. ಪಾಲ್ಗೊಂಡಿದ್ದರು.